ಹೆಲೋ ಎವ್ರಿವನ್, ವೆಲ್ಕಮ್ ಟು ಐಫೈ ಕನ್ನಡ ಎಕ್ಸ್ಪ್ಲೈನರ್. ಮಹಾರಾಜ ಸಿನಿಮಾದಲ್ಲಿ ವಿಜಯ್ ಸೇತುಪತಿ ಆ್ಯಂಡ್ ಅನುರಾಗ್ ಕಶ್ಯಪ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ನಾನಂತೂ ಈ ವರ್ಷ ನೋಡಿದ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತೀನಿ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ, ಒಂದು ದಿನ ಒಂದು ಪೊಲೀಸ್ ಸ್ಟೇಷನ್ಗೆ ಸಲೂನ್ ಶಾಪ್ ನಡೆಸುವ ಮಹಾರಾಜ ಎಂಬ ವ್ಯಕ್ತಿ ನಮ್ಮ ಮನೆಯಲ್ಲಿ ಕಳ್ಳತನವಾಗಿದೆ, ಮನೆಯಲ್ಲಿದ್ದ ಡಸ್ಟ್ಬಿನ್ ಅನ್ನು ಕಳ್ಳರು ತಗೊಂಡೋಗಿದ್ದಾರೆ ಅಂತ ಪೊಲೀಸರಿಗೆ ಎಫ್ಐಆರ್ ಹಾಕೊಡುವಂತೆ ಒತ್ತಾಯ ಮಾಡ್ತಾನೆ. ಇದನ್ನು ಕೇಳಿದ ಪೊಲೀಸರು ಇವನ್ಯಾರೋ ಮೆಂಟಲ್ ಇರಬೇಕಂತ ಸ್ಟೇಷನ್ ಇಂದ ಹೊರ ಹಾಕ್ತಾರೆ. ಆದ್ರೆ ಹಠ ಬಿಡದೆ ಮತ್ತೆ ವಾಪಸ್ ಬಂದು ಎಫ್ಐಆರ್ ಹಾಕೋ ತನಕ ಬಿಡೋದಿಲ್ಲ. ನಂತರ ಪೊಲೀಸರಿಗೆ ಬೇರೆ ದಾರಿ ಕಾಣದೆ ಈ ಕೇಸನ್ನು ತಾಣ್ತಾರೆ. ಮುಂದೆ ಈ ಮಹಾರಾಜ ಯಾರು, ಆ ಡಸ್ಟ್ಬಿನ್ ಹಿಂದೆ ಇರೋ ಕತೆ ಏನು ಎಂಬುದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಇನ್ನು ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಬರೋ ಕಾಮಿಡಿ ಟ್ರ್ಯಾಕ್ಗೆ ತುಂಬಾ ಎಂಜಾಯ್ ಮಾಡಿದೆ. ಅಂಡ್ ಅದಾದ್ಮೇಲೆ ಇಂಟರ್ವಲ್ ಬ್ಲಾಕ್ ನಲ್ಲಿ ಬರೋ ಒಂದು ಕ್ರೇಜಿ ಆಕ್ಷನ್ ಸೀನ್ ಇರುತ್ತೆ. ಅಂಡ್ ಅಲ್ಲೇ ನಮಗೆ ಒಂದು ದೊಡ್ಡ ಶಾಕ್ ಆಗೋದು ಆ ರೇಂಜ್ಗೆ ಇರುತ್ತೆ ಆ ಆಕ್ಷನ್ ಸೀನ್. ಅಂಡ್ ಅಲ್ಲಿಯವರೆಗೆ ಸೈಲೆಂಟ್ ಆಗಿದ್ದ ಆ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ ಅಂದ್ರೆ ಆ ಇಂಟರ್ವಲ್ ಬ್ಲಾಕ್ ನಂತರ ಫುಲ್ ವೈಲೆಂಟ್ ಆಗಿ ಹೋಗ್ತಾನೆ. ಇನ್ನ ಸಿನಿಮಾ ಸ್ಟಾರ್ಟಿಂಗ್ ಟು ಎಂಡ್ ವರೆಗೂ ಎಲ್ಲೂ ಬೋರ್ ಹೊಡಿಸುವುದಿಲ್ಲ, ಅಷ್ಟು ಗ್ರಿಪ್ಪಿಂಗ್ ಆಗಿದೆ ಸ್ಟೋರಿ. ಇನ್ನ ಸಿನಿಮಾದಲ್ಲಿ ಸ್ಟೋರಿ ಪ್ರೆಸೆಂಟ್ ಮಾಡೋಕೆ ಯೂಸ್ ಮಾಡಿರೋ ಐಡಿಯಾ ಸಖತ್ತಾಗಿದೆ. ಇನ್ನ ಸ್ಟೋರಿನ ಕನೆಕ್ಷನ್ ಮಾಡಿದ ರೀತಿ ಚೆನ್ನಾಗಿತ್ತು. ಇನ್ನ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ವಿಜಯ್ ಸೇತುಪತಿ ಆಕ್ಟಿಂಗ್ ಬಗ್ಗೆ ಮಾತಾಡೋದೇ ಇಲ್ಲ, ನೆಕ್ಸ್ಟ್ ಲೆವೆಲ್. ಇನ್ನು ಬಾಕಿ ಇರೋ ರಿಮೈನಿಂಗ್ ಆಕ್ಟರ್ಸ್ ಕೂಡ ಅವರ ರೋಲ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾ ಓವರ್ ಆಲ್ ಆಗಿ ಹೇಗಿದೆ ಅಂದರೆ ಡೆಫಿನೆಟ್ಲಿ ಗೋಲ್ಡನ್ ವರ್ತ್ ಮೂವಿ. ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಅಂತಹ ಮೂವಿ. ಆ್ಯಂಡ್ ಈ ಮೂವಿಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5/4 ಸ್ಟಾರ್ಸ್. ಆ್ಯಂಡ್ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗುವ.